ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಬ್ಲಡ್ ಲೈನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ಬ್ಲಡ್ ಲೈನ್ ಫ್ಯಾಮಿಲಿ ಎಷ್ಟು ದೊಡ್ಡ ಫ್ಯಾಮಿಲಿ ಆಗ್ತಾ ಇದೆ ಅಂತ. ಅಂಡ್ ಪ್ರಾಬಬ್ಲಿ ಈ ಒಂದು ಬ್ಲಡ್ ಲೈನ್ ಫ್ಯಾಮಿಲಿ ಅಂದ್ರೆ ಸುಮೋವನ್ ಫ್ಯಾಮಿಲಿಗೆ ನಮಗೆ ಇನ್ನ ಇಬ್ಬರು ಫಿಮೇಲ್ ಸೂಪರ್ ಸ್ಟಾರ್ಸ್ ಗಳ ಎಂಟ್ರಿ ನೋಡೋದಿಕ್ಕೆ ಸಿಗಬಹುದು. ಆ ಫಿಮೇಲ್ ಸೂಪರ್ ಸ್ಟಾರ್ಸ್ ಗಳ ನೇಮು ಟೋಂಗಾ ಟ್ವಿನ್ಸ್ ಅಂತ. ಅಂಡ್ ಇವರು ಕೂಡ ಬ್ಲಡ್ ಲೈನ್ ಫ್ಯಾಮಿಲಿಗೆ ದೂರದ ರಿಲೇಷನ್ಸ್ ಅಂತಾನೆ ಹೇಳ್ಬಹುದು. ಯಾವ ರೀತಿ ನಮ್ಮ ಟೋಂಗಾ ಲೋವ ಅವರು ಇದ್ದಾರೋ ಅದೇ ರೀತಿ ಟೋಂಗಾ ಟ್ವಿನ್ಸ್ ಗಳು ಕೂಡ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋಸ್ ಗಳಲ್ಲಿ ಇವರು ರಿಕೇಶಿ ಅವರಿಗೆಲ್ಲರಿಗೂ ಕೂಡ ಒಂಥರ ದೂರದ ಸಂಬಂಧಿಕರು ಅಂತಾನೆ ಹೇಳ್ಬಹುದು. ಅಂಡ್ ರೀಸೆಂಟ್ ಆಗಿ ಇವರು ಡಬ್ಲ್ಯೂ ಗೆ ಬರಬಹುದು ಅನ್ನೋ ಅಪ್ಡೇಟ್ಸ್ ಗಳು ತುಂಬಾ ಬರ್ತಾ ಇತ್ತು. ಯಾಕಂದ್ರೆ ಇವರು ಈಗ ಫ್ರೀ ಏಜೆಂಟ್ ಗಳಾಗಿದ್ದಾರೆ. ಅಂಡ್ ನಿಮಗೆ ಗೊತ್ತಿರಬಹುದು ಈಗ ಫಾರ್ಬಿಡನ್ ಡೋರ್ಸ್ ಗಳು ಕೂಡ ಓಪನ್ ಆಗಿದೆ. ಅಂಡ್ ಇವರ ಕಡೆಯಿಂದ ಒಂದು ಟ್ವೀಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅವರು ಸಿಂಪಲ್ ಆಗಿ ಡೋರ್ ನ ಟ್ವೀಟ್ ಮಾಡಿದ್ದಾರೆ. ಇದರಿಂದ ಅವರು ತಿಳಿಸ್ತಾ ಇದಾರೆ ಫಾರ್ಬಿಡನ್ ಡೋರ್ ಓಪನ್ ಆಗಿದೆ, ಸೊ ನಾವು ಕೂಡ ಡಬ್ಲ್ಯೂ ಗೆ ಬರಬಹುದು ಅಂತ. ಏನು ಹೇಳೋದಕ್ಕಾಗೋದಿಲ್ಲ ಗಾಯ್ಸ್. ಒಟ್ಟಿನಲ್ಲಿ ಇವರೇನಾದ್ರೂ ಬಂದ್ರೆ ಡಬ್ಲ್ಯೂ ಅಲ್ಲಿ ಒಂದು ಅದ್ಭುತವಾದ ಫಿಮೇಲ್ ಟ್ಯಾಗ್ ಟೀಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ಅಫ್ಕೋರ್ಸ್ ಇವರು ಫ್ಯೂಚರ್ ಅಲ್ಲಿ ಬಂದೇ ಬರ್ತಾರೆ, ನೋಡೋಣ ಡಬ್ಲ್ಯೂ ಅವರು ಇವರನ್ನ ಕರ್ಕೊಂಡು ಬರೋದ್ರಲ್ಲಿ ಇಂಟ್ರೆಸ್ಟಿಂಗ್ ಆಗಿದಾರೋ ಇಲ್ವೋ ಅನ್ನೋದು ನಮಗೆ ಮುಂದೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾಕ್ ಸ್ವ್ಯಾಗರ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಜಾಕ್ ಸ್ವ್ಯಾಗರ್ ಅವರು ಜಾಕ್ ಹ್ಯಾಗರ್ ಆಗಿ ನಮಗೆ AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಬಟ್ ಈಗ ಅವರು AEW ಕಂಪನಿಯಿಂದ ಮುಕ್ತರಾಗಿದ್ದಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ ಅವರ ಕಾಂಟ್ರಾಕ್ಟ್ AEW ಕಂಪನಿಯಿಂದ ಎಕ್ಸ್ಪೈರ್ ಆಗಿದೆ. ಅಂಡ್ ಈಗ ನಮ್ಮ ಜಾಕ್ ಸ್ವ್ಯಾಗರ್ ಅವರು ಫ್ರೀ ಏಜೆಂಟ್ ಆಗಿದ್ದಾರೆ. ಸೊ ಈಗ ಪ್ರಾಬಬ್ಲಿ ಡಬ್ಲ್ಯೂ ಅವರು ಏನಾದ್ರು ಅವರಿಗೆ ಕಾಂಟ್ರಾಕ್ಟ್ ನ ಆಫರ್ ಮಾಡಿದ್ರೆ ಅವರು ಪ್ರಾಬಬ್ಲಿ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ತನ್ನ ಕರಿಯರ್ ನ ಮತ್ತೊಮ್ಮೆ ಅವರು ಡಬ್ಲ್ಯೂ ಕಂಪನಿಯಲ್ಲಿ ಎಸ್ಟಾಬ್ಲಿಷ್ ಮಾಡಬಹುದು. ಮೊದಲು ಕೂಡ ಎಸ್ಟಾಬ್ಲಿಷ್ ಸ್ವಲ್ಪ ಮಾಡ್ಕೊಂಡಿದ್ರು, ಯಾಕಂದ್ರೆ ಅವರು ಫಾರ್ಮರ್ ಡಬ್ಲ್ಯೂ ಚಾಂಪಿಯನ್ ಕೂಡ ಆಗಿದ್ರು. ಅಂಡ್ ಅದಾದ್ಮೇಲೆ ಅವರ ಡೌನ್ ಫಾಲ್ ಕೂಡ ಶುರು ಆಯಿತು. ಅಂಡ್ ರೀಸೆಂಟ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಜಾಕ್ ಸ್ವ್ಯಾಗರ್ ಅವರ ಒಂದು ಟ್ವೀಟ್ ನ ಕೂಡ ಮಾಡಿದ್ರು. ಇದರಿಂದ ಗೊತ್ತಾಗ್ತಿರೋದೇನಪ್ಪಾ ಅಂದ್ರೆ ಅವರು ಫ್ರೀ ಏಜೆಂಟ್ ಆಗಿದ್ದಾರೆ. ನೋಡೋಣ ಗಾಯ್ಸ್, ಇವರು ಡಬ್ಲ್ಯೂ ಗೆ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಡಬ್ಲ್ಯೂ ಅವರು ಏನಾದ್ರು ಕಾಂಟ್ರಾಕ್ಟ್ ನ ಆಫರ್ ಮಾಡಿದ್ರೆ ಇವರು 100% ಡಬ್ಲ್ಯೂ ಗೆ ತಮ್ಮ ರಿಟರ್ನ್ ನ ಮಾಡಬಹುದು. ಡಬ್ಲ್ಯೂ ಗೆ ಬರೋದ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಸ್ವಲ್ಪ ನಮ್ಮ ಶೆಲ್ಟನ್ ಬೆಂಜಮಿನ್ ಬಗ್ಗೆನೂ ಕೂಡ ಮಾತಾಡೋಣ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಇವರು ನಮಗೆ ರೀಸೆಂಟ್ ಆಗಿ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಬಟ್ ಅದಾದ್ಮೇಲೆ ಡಬ್ಲ್ಯೂ ಅವರು ಇವರನ್ನ ಐ ಥಿಂಕ್ ರಿಲೀಸ್ ಮಾಡ್ತು ಅಂತ ಅನ್ಕೋತೀನಿ. ಅಂಡ್ ಈಗ ಮತ್ತೊಮ್ಮೆ ಇವರು ತಮ್ಮ ಡಬ್ಲ್ಯೂ ರಿಟರ್ನ್ ಮೇಲೆ ಕಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ ಆಫ್ ಕೋರ್ಸ್ ಅವರೇ ಕರೆದಾಗ ನಾನೇನಾದ್ರೂ ಹೋಗ್ಲಿಲ್ಲ ಅಂದ್ರೆ ನಾನು ದೊಡ್ಡ ಮುಟ್ಟಾಳ ಆಗ್ತೀನಿ. ಸೊ ಅವರು ಕರೆದ್ರೆ ನಾನು ಖಂಡಿತವಾಗ್ಲೂ ಕೂಡ ಹೋಗ್ತೀನಿ, ಯಾಕಂದ್ರೆ ನಾನೇನು ಫೂಲ್ ಅಲ್ಲ ಅಂತ ನಮ್ಮ ಶೆಲ್ಟನ್ ಬೆಂಜಮಿನ್ ಅವರು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ಸೊ ಡಬ್ಲ್ಯೂ ಅವರು ಏನಾದ್ರು ನಮ್ಮ ಶೆಲ್ಟನ್ ಬೆಂಜಮಿನ್ ಅವ್ರನ್ನ ಕರೆದ್ರೆ ಅವರು 100% ಡಬ್ಲ್ಯೂ ಗೆ ಹೋಗ್ತಾರಂತೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ಕರೆಂಟ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಒಂದು ಲೂಸಿಂಗ್ ಸ್ಟ್ರೀಕ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬಹುದು. ಅವರು ಒಂದು ಲೂಸಿಂಗ್ ಸ್ಟ್ರೀಕ್ ಅಲ್ಲಿ ಇದ್ದಾರೆ, ಬಟ್ ರೀಸೆಂಟ್ ಆಗಿ ಅವರು ಒಂದು ವಿನ್ನಿಂಗ್ ಸ್ಟ್ರೀಕ್ ಅಲ್ಲೂ ಕೂಡ ಇದ್ರು. ಬಟ್ ಅದು ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಮುಗ್ದೋಯ್ತು ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಕಿಂಗ್ ಅಂಡ್ ಕ್ವೀನ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮಗೆ ರ್ಯಾಂಡಿ ಆರ್ಟನ್ ಆಗಿ ಗಂತರ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಕ್ತಲ್ಲ. ಆ ಒಂದು ಸಿಂಗಲ್ಸ್ ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ಸೋತ್ರಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಗಂತರ್ ಅವರು ಸರ್ವೈವರ್ ಸೀರೀಸ್ ಅಲ್ಲಿ ರಿಟರ್ನ್ ಆದಾಗಿಂದ ಇಲ್ಲಿವರೆಗೂ ಕೂಡ ಅವರು ಆಡಿರ್ತಕ್ಕಂತಹ ಒಂದು ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಅವರು ಸೋತೇ ಇರಲಿಲ್ಲ. ಫೈನಲಿ ನಮ್ಮ ಗಂತರ್ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಸೋಲಿಸಿ ಆ ಒಂದು ಸ್ಟ್ರೀಕ್ ನ ಎಂಡ್ ಮಾಡಿದ್ರು. ಇಷ್ಟೇ ಅಲ್ಲ ಗಾಯ್ಸ್, ಇನ್ನೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರು ಒಂದು ಲೂಸಿಂಗ್ ಸ್ಟ್ರೀಕ್ ನ ಹೊಂದಿದ್ದಾರೆ ಅಂತಾನೆ ಹೇಳ್ಬಹುದು. ಅವರು ರಿಟರ್ನ್ ಆದಾಗಿಂದ ಇನ್ನೂ ಕೂಡ ಅವರು ಒಂದು ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಮ್ಯಾಚ್ ನ ಗೆದ್ದೇ ಇಲ್ಲ. ಸರ್ವೈವರ್ ಸೀರೀಸ್ ಅಲ್ಲಿ ಗೆದ್ರು, ಅದನ್ನ ಬಿಟ್ರೆ ರಾಯಲ್ ರಂಬಲ್ ಆಗಿದೆ, ರಸ್ಸಲ್ ಮೇನಿಯಾ ಆಗಿದೆ, ಎಲಿಮಿನೇಷನ್ ಚೇಂಬರ್ ಆಗಿದೆ, ಬ್ಯಾಕ್ಲಾಶ್ ಆಗಿದೆ, ಅಂಡ್ ಈಗ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಆಗಿದೆ. ಸೊ ಇಷ್ಟು ಪ್ರೀಮಿಯಂ ಲೈವ್ ಇವೆಂಟ್ ಗಳಲ್ಲೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರು ಸೋತಿ ಬಂದಿದ್ದಾರೆ. ನೋಡೋಣ ಗಾಯ್ಸ್, ಈ ಒಂದು ಸ್ಟ್ರೀಕು ಅವ್ರದ್ದು ಕಂಟಿನ್ಯೂ ಆಗುತ್ತೋ ಇಲ್ವೋ ಅಂತ. ಸದ್ಯಕ್ಕೆ ಫ್ಯಾನ್ಸ್ ಗಳೆಲ್ಲ ಡಬ್ಲ್ಯೂ ಮೇಲೆ ಸಖತ್ತು ಕೋಪ ಮಾಡ್ಕೊಂಡಿದ್ದಾರೆ. ಲೆಜೆಂಡ್ ನ ನೀವು ಈ ರೀತಿ ಬುಕ್ ಮಾಡ್ತಾ ಇದಾರಲ್ಲ ಅಂತ. ನೋಡೋಣ ಗಾಯ್ಸ್, ನಮ್ಮ ರ್ಯಾಂಡಿ ಆರ್ಟನ್ ಅವರ ಫ್ಯೂಚರ್ ಮುಂದೆ ಯಾವ ರೀತಿ ಆಗುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಫಾರ್ಬಿಡನ್ ಡೋರ್ ಓಪನ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಈಗ TNA ಹಾಗೆ ಡಬ್ಲ್ಯೂ ನಡುವೆ ಫಾರ್ಬಿಡನ್ ಡೋರ್ ಓಪನ್ ಆಗಿದೆ. ಇನ್ ಮುಂದೆ ನಮಗೆ TNA ಯ ಸೂಪರ್ ಸ್ಟಾರ್ಸ್ ಗಳು ಡಬ್ಲ್ಯೂ ಅಲ್ಲಿ ಹಾಗೆ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು TNA ಅಲ್ಲಿ ನೋಡೋದಿಕ್ಕೆ ಸಿಗ್ತಾರೆ. ಅಂಡ್ ರೀಸೆಂಟ್ ಆಗಿ
TNA ನಾಕ್ಔಟ್ ವಿಮೆನ್ ಚಾಂಪಿಯನ್ ಕೂಡ ನಮಗೆ NXT ಅಲ್ಲಿ ನೋಡೋದಕ್ಕೆ ಸಿಕ್ಕಿ ಅವರು NXT ವಿಮೆನ್ಸ್ ಚಾಂಪಿಯನ್ಶಿಪ್ಗೆ NXT ಬ್ಯಾಟಲ್ ಗ್ರೌಂಡ್ ಅಲ್ಲಿ ರೆಸಲ್ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ಫಾರ್ಬಿಡನ್ ಡೋರ್ ಅಂತೂ ಓಪನ್ ಆಗಿದೆ ಗಾಯ್ಸ್. ಇನ್ ಮುಂದೆ ನಮಗೆ WWE ಮಜಾ ಸಖತ್ತು ಸಿಗುತ್ತೆ. ಅಂಡ್ ಇದ್ರ ಬಗ್ಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಒಂದು ಟ್ವೀಟ್ ನ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು WWE ಗೆ ಬಂದು WWE ಇಂದ ರಿಲೀಸ್ ಆಗಿ ಅದಾದ್ಮೇಲೆ ಅವರು TNA ಗೆ ಹೋಗಿ TNA ಅಲ್ಲಿ ತಮ್ಮ ದೊಡ್ಡ ನೇಮ್ ನ ಮಾಡ್ತಾರೆ, ಡ್ರೂ ಗ್ಯಾಲರಿ ಅಂತ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು TNA ಅಲ್ಲಿ ಇದ್ದಂತಹ ದಿನಗಳನ್ನ ನೆನಪು ಮಾಡ್ಕೊಂಡು ಒಂದು ಟ್ವೀಟ್ ನ ಮಾಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಡೋರ್ಸ್ ಓಪನ್ ಬೋತ್ ವೇಸ್ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, TNA ಚಾಂಪಿಯನ್ ಬಂದ್ಬಿಟ್ಟು ಕೇವಲ NXT ಚಾಂಪಿಯನ್ಶಿಪ್ ಗೆ ಮಾತ್ರ ಚಾಲೆಂಜ್ ಮಾಡೋದಲ್ಲ, ನಾವು ಕೂಡ ಹೋಗ್ಬಿಟ್ಟು TNA ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ಮಾಡಬಹುದು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು TNA ಚಾಂಪಿಯನ್ ಆಗಿರ್ತಾರಲ್ಲ ಆ ಒಂದು ಫೋಟೋನ ಟ್ವೀಟ್ ಮಾಡಿದ್ದಾರೆ. ಗಾಯ್ಸ್, ಆ ಒಂದು ಮೂಮೆಂಟ್ ಇತ್ತಲ್ಲ, ನಾನಂತೂ ಆ ಒಂದು ಮೂಮೆಂಟ್ ನ ಲೈವ್ ಆಗಿ ನೋಡಿದ್ದೀನಿ TNA ಅಲ್ಲಿ. ಆಗ ನಮಗೆ ಬಾಬಿ ಲ್ಯಾಶ್ಲಿ, EC3, ಡ್ರೂ ಗ್ಯಾಲರೆ ಇವರೆಲ್ಲರದು ಕೂಡ ಒಂದು ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗ್ತಾ ಇತ್ತು. ಲಿಟ್ರಲಿ ಕೈ ಸಕ್ಕತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಅದಕ್ಕೆ ನಮ್ಮ ಮೂಸ್ ಅವರ ರಿಪ್ಲೈ ಕೂಡ ಬರುತ್ತೆ. ನಮ್ಮ ಮೂಸ್ ಅವರು ಆ ಒಂದು ಟೈಮ್ ಅಲ್ಲಿ ಡ್ರೂ ಗ್ಯಾಲರೆ ಅವ್ರನ್ನ ಸೋಲಿಸಿ TNA ಚಾಂಪಿಯನ್ ಕೂಡ ಆಗಿರ್ತಾರೆ. ಅಂಡ್ ಅವರು ಒಂದು ಟ್ವೀಟ್ ನ ಮಾಡ್ತಾರೆ, ಡ್ರೂ ಐ ಸಿ ವೇರ್ ಯುವರ್ ಟೈಟಲ್ ಅಬ್ಸೆಷನ್ ಬಿಗಿನ್ಸ್. ಇಫ್ ದಿಸ್ ಈಸ್ ಸಮಥಿಂಗ್ ಯು ಟ್ರೂಲಿ ವಾಂಟ್, ಹ್ಯಾವ್ ಯುವರ್ ಬಾಸ್ ಕಾಲ್ ಮೈ ಬಾಸ್, ದ ಔಟ್ಕಮ್ ವಿಲ್ ಬಿ ದ ಸೇಮ್ ಅಂತ ನಮ್ಮ ಮೂಸ್ ಅವರು ಕೂಡ ಒಂದು ಟ್ವೀಟ್ ನ ಮಾಡಿದ್ದಾರೆ. ಡ್ರೂ, ನನಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ, ಇಲ್ಲಿ ನಿನ್ನ ಟೈಟಲ್ ನ ನೀನು ಅಬ್ಸರ್ವೇಷನ್ ಮಾಡಿದ್ದೆ ಅಂಡ್ ಈಗ ನೀನು ಮತ್ತೊಮ್ಮೆ ಅದನ್ನ ಬಯಸ್ತಾ ಇದೆಯಾ ಅಂದ್ರೆ ನಿನ್ನ ಬಾಸ್ನು ಕೂಡ ಕರಿ, ನನ್ನ ಬಾಸ್ ಜೊತೆನೂ ಕೂಡ ಮಾತಾಡು, ಏನ್ ಬೇಕಾದ್ರೂ ಮಾಡು, ಬಟ್ ಮತ್ತೊಮ್ಮೆ ರಿಸಲ್ಟ್ ಮಾತ್ರ ಸೇಮ್ ಆಗಿರುತ್ತೆ. ಯಾಕಂದ್ರೆ ಆಗ್ಲೂ ಕೂಡ ನಾನು ನಿನ್ನನ್ನು ಸೋಲಿಸಿ ಚಾಂಪಿಯನ್ ಆಗಿರ್ತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ನಮ್ಮ ಮೂಸ್ ಅವರು ತಿಳಿಸ್ತಾ ಇದ್ದಾರೆ. ಏನೇ ಆಗ್ಲಿ ಗಾಯ್ಸ್, ಇವರ ಮ್ಯಾಚ್ ಏನಾದ್ರೂ ಮತ್ತೊಮ್ಮೆ ನೋಡೋದಿಕ್ಕೆ ಸಿಕ್ಕರೆ ಸಖತ್ತಾಗಿರುತ್ತೆ. ಮೂಸು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಾರೆ ಅಂತ ಅನ್ಕೋತೀನಿ. TNA ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬೋದು. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ಮೂಸ್ ಅವರು ಡ್ರೂ ಗ್ಯಾಲರಿ ಅವ್ರನ್ನ ಸೋಲಿಸಿ TNA ಚಾಂಪಿಯನ್ಶಿಪ್ ನ ಗೆದ್ಕೊಂಡಿರ್ತಾರೆ. ಈ ಅಂದಲ್ಲಿ ಎಲ್ಲ ಸ್ಟೋರಿ ಲೈನು ಮುಗಿದ್ಮೇಲೆ. ಅಂಡ್ ಇದಕ್ಕೆ ನಮ್ಮ ಜೋ ಹಾರ್ಡಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಜೋ ಹಾರ್ಡಿ ಅವರು ಈಗೀಗ TNA ಅಲ್ಲಿ ಸಖತ್ತು ಫೇಮಸ್ ಆಗ್ತಾ ಇದ್ದಾರೆ. ಅಂಡ್ ಅವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಏನೇ ಆಗ್ಲಿ, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ರಿಯಾಕ್ಷನ್ ಇದೆಯಲ್ಲ, ಡೋರು ಎರಡು ಕಡೆಯಿಂದನೂ ಕೂಡ ಓಪನ್ ಆಗಿರುತ್ತೆ, ನಾವು ಕೂಡ ಬರ್ಬೋದು ಅಂತ, ಅದಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ನೋಡೋಣ ಗೈಸ್, ಮುಂದಿನ ದಿನಗಳಲ್ಲಿ WWE ಇಂದ ಸೂಪರ್ ಸ್ಟಾರ್ಸ್ಗಳು ಹೋಗಿ TNA ಅಲ್ಲಿ ಚಾಂಪಿಯನ್ಶಿಪ್ ನ ಗೆದ್ಕೊಂಡ್ರೆ ಸಖತ್ತಾಗಿರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಏಜ್ ಸ್ಟೈಲ್ ಅವರು ಹೋಗಿ TNA ಚಾಂಪಿಯನ್ ಆದ್ರೆ ಯಾವ ರೀತಿ ಇರುತ್ತೆ ಅಂತ. ಲಿಟ್ರಲಿ ಗೈಸ್, ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ. ಫಾರ್ಬಿಡನ್ ಡೋರ್ ಆರ್ ಓಪನ್ ಬೋತ್ ವೇಸ್. ಸೊ ನೋಡೋಣ ಗೈಸ್ ಏನೇನಾಗುತ್ತೆ ಅಂತ.